ಏನಪ್ಪ ಇವಳು ಇಷ್ಟು ನೈಸ್ ಮಾಡ್ದ ಅತ್ತೆಮ್ಮ ಈಗೇನಪ್ಪ ಹತ್ರ ಬಂದ್ಬಿಟ್ಲಲ್ಲ ಅತ್ತೆಮ್ಮ ಏನ ಏನ ಸುಪ್ನಾತಿ ಸುದ್ದಿ ಏನು ಅತ್ತೆಮ್ಮ ಅತ್ತೆಮ್ಮ ಅಂತ ನೈಸ್ ಮಾಡಕತ್ತಿ ಅದು ಅದು ಅತ್ತೆಮ್ಮ ಅತ್ತೆಮ್ಮ ಏನಾರ ಸಿಹಿ ಸುದ್ದಿ ಬರಕತ್ತ ಮಟ್ಟಿಗೆ ಇಷ್ಟು ನಾಚವಾಗತ್ತ ಹೌದು ಏನು ಸುಸಿಯ ಇಷ್ಟು ನಾಚವಾಗತ್ತಿಲ್ಲ ಏನು ಅದು ಅತ್ತಿಯರ ಅಯ್ಯೋ ಶಿವನೇ ಇಷ್ಟು ನಾಚವಾಡ ಹೆಂಗ ಏನಾಯ್ತು ಅದು ಅತ್ತಿಯರ ಅತ್ತಿಯರ ನನಗೆ ನನಗೆ ಇವಾಗ 3 ತಿಂಗಳು ನಿನಗೆ 3 ತಿಂಗಳ ಅಂದ್ರೆ ನಮ್ಮನೆಗೆ ಅಯ್ಯಿ ಪಾಪ ಬರ್ತಾನೆ ಬಾ ಸುಸಿ ಬಾ 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 ಬಾರ ಇಲ್ಲಿ ಕುತ್ಕೋ ಬಾರ ಏನ ಏನ ಎಷ್ಟು ಖುಷಿಯಾಗಿದ್ರಿ ಏನ ಏನ್ರ ವಿಷಯನ ಓಲೆ ಬಾ 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 ಬಾರಿ ಕುತ್ಕೋ ಬಾ ನಿನ್ನ ನಿನ್ನ ಏನದು ನಿನ್ನ ನಿನ್ನ ಅನ್ಕೋತಿ ಅದು ಅದು ಸಂತೋಷದ ವಿಷಯ ನನಗೆ ತುಂಬಾ ನಾಚಿಕೆ ಆಗತೈತಿ ಏನು ಸಂತೋಷ ವಿಷಯನ ಅಂದ್ರೆ ಅಂದ್ರೆ ಏನರ್ಥ ಏ ಏ ಸುಮಾ ಏನದು ಏನು ವಿಷಯ ಅದು ಅದು ಪ್ರೆಗ್ನೆಂಟ್ ಏನು ಪ್ರೆಗ್ನೆಂಟಾ ಹ್ಞೂನ್ರಿ ಪ್ರೆಗ್ನೆಂಟ್ ನಂಗೆ ನಾಚಿಕೆ ಆಗತ್ತಪ್ಪ ಅಂದ್ರೆ ನಿಮ್ಮತ್ತಿ ಈ ವಯಸ್ಸಿನಾಗ ಪ್ರೆಗ್ನೆಂಟ್ ಆಗಲ್ಲ ಅಯ್ಯ ಈ ವಯಸ್ಸಿನಾಗ ಆದ್ರ ಆಗಿತ್ತು ಬಿಡು ಇರು ಅಕ್ಕಿನ ವಿಚಾರಿಸ್ತೀನಿ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಏನ ಎಂತ ಸಿಹಿಸುದ್ದಿ ಕೊಟ್ಟಿ ಅಯ್ಯೋ 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 ಅವನ ಎಂತ ಸಿಹಿಸುದಿಲ್ಲ ಖುಷಿ ಆಯ್ತದ ನೀ ಸಕ್ಕರೆ ತಂದ್ಕೊಳ್ಳೇನ ಏನ್ ಬೆಲ್ಲ ಕೊಳ್ಳ ಏನಾದ್ರೂ ಕರ್ದು ಮಾಡ್ಕೊಳ್ಳೇನ ಅಯ್ಯೋ 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 ಲಕ್ಷ್ಮಕ್ಕ ಈ ಟೈಮ್ನಾಗ ಕರ್ದ್ಬೇಕನ ಸೀನ ಕೊಡು ಏನಾದ್ರೂ ಉಂಡಿ ಗಿಂಡಿ ಮಾಡ ಆದ್ರೂ ಈ ವಯಸ್ಸಿನಲ್ಲಿ ಅವನ ವಯಸ್ಸಿನಲ್ಲಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನನಗೆ ಅಯ್ಯೋ ದೇವ್ರಿ ಏನಪ್ಪ ಮಾತಾಡಕತ್ತಾರೆ ಇವರು ಅದು ಚಿಕ್ಕ ಮರ ಏ ಸುಮ್ಮನೆ ಈ ವಯಸ್ಸಿನಲ್ಲಿ ನೀ ಖುಷಿ ಪಡ್ಬೇಕು ಇಂಥ ಟೈಮ್ನಲ್ಲಿ ಇಂಥ ವಯಸ್ಸಿನಲ್ಲಿ ನೀನು ಅಯ್ಯೋ 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 ನಿನ್ನ ಗಂಡನ ತಮ್ಮನೋ ತಂಗಿನೋ ಅಯ್ಯೋ ನನ್ನ ಗಂಡನ ತಮ್ಮನ ತಂಗಿನ ಏನು ಅನ್ನಕತ್ತಿಯಲ್ಲ ಹಂಗಲ್ಲವಾ ಅನ್ನಂಗ ನಿಮ್ಮ ಯಜಮಾನ ಗೊತ್ತನ ಇವಾಗ ಹೆಂಗೆ ಗೊತ್ತಾಗತ್ತೆ ನಾ ಹೇಳಿದ್ರೆ ತಾನೇ ಗೊತ್ತಾಗತ್ತೆ ಇವಾಗ ಇವಾಗ ಬರ್ಲಿ ಎಲ್ಲ ವಿಷಯ ಹೇಳ್ತೀನಿ ಅಯ್ಯೋ ಅತ್ತೀರ ಅದು ಹಂಗಲ್ರಿ ಅಯ್ಯೋ ಸುಮ್ಮನೆ ಅದು ಹಂಗಲ್ಲ ಹಿಂಗಲ್ಲ ಅಂತ ನೀನು ಬೇಜಾರಾಗತ್ತನ ಆಕೆಗೆ ಬೇಜಾರಾಗುತ್ತೆ ಅಮ್ಮಲ್ಲವ ಆಕೆಗೆ ಖುಷಿ ಆಗ್ಬಿಡುತ್ತೆ ನಮ್ಗೆ ಸಿಹಿ ಸುದ್ದಿ ಕೊಟ್ಟಿತ್ತಲ್ಲ ಅಂದ್ಬಿಟ್ಟು ಖುಷಿನೋ ಖುಷಿ ಖುಷಿನೋ ಖುಷಿ ಇವತ್ತು ಮಾತ್ರ ಹೋಳಿಗೆ ಊಟ ಗ್ಯಾರಂಟಿ ನಮ್ಮನ್ಯಾಗ ಅಯ್ಯೋ ಅಯ್ಯೋ ಸಿನಣ್ಣ ಸಿನಣ್ಣ ಬಂದುಬಿಟ್ಟೆನ ಅಯ್ಯೋ ದೇವ್ರಿ ಇವ್ರ್ಯಾಕೆ ಇಷ್ಟು ಖುಷಿ ಆಗ್ಯಾರ ಅದು ಸಿನಣ್ಣ ನಿನಗೆ ಸಂತೋಷದ ವಿಷಯ ಏನ್ರಿ ಅಷ್ಟು ಸಿಹಿ ಸುದ್ದಿ ಅದು ಅದು ಹೆಸರಿರ್ಲಿ ಮಲ್ಲಿ ಕಲ್ಲಿ ಗುಲ್ಲಿ ನಾನು ಹೇಳ್ತೇನೆ ನಮ್ಮ ಮನೆಯವ್ರಿಗೆ ಅದು ರೀ ನನಗೆ ಎಷ್ಟು ನಾಚಿಕೆ ಆಗತ್ತೆ ಅಂದ್ರೆ ಅಯ್ಯೋ ನಾಚ್ಕೊಂಡದೇನೈತಿ ಏನಂತ ಹೇಳು ನನಗೂ ತಡೆಯಕ್ಕಾಗ್ತಾ ಇಲ್ಲ ಕಡೆ ಅದು ಪ್ರೆಗ್ನೆಂಟ್ ಅದು ಮಾವರ ಅದು ಏನು ಗೊತ್ತನ್ರಿ ಎಲ್ಲರಿಗೂ ನಾಚ ಹೇಳ್ತಾನೆ ನಾನೇ ಹೇಳ್ತೀನಿ ಅದು ಸಿನಣ್ಣ ಅಯ್ಯೋ ದೇವ್ರಿ ಈ ಮಾರೈತಿ ಏನು ತಪ್ಪು ಹೇಳ್ತಾಳೋ ಏನ ಅಯ್ಯೋ 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 ಈ ಚಿಕ್ಕ ಮಗೆ ಒಂದಿಟ್ಟು ಬುದ್ಧಿ ಇಲ್ಲ ಬರೀ ಆತ್ರ ಕೂತಾನ ಆಂಜನೇಯ ಅಂತಾರಲ್ಲ ಹಂಗ ಆತ್ರ ಕೂತಾರ ಅನ್ಸುತ್ತ ಅದು ಮಾವರ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂತ ಪ್ರೆಗ್ನೆಂಟ್ ನೋಡಲಿ ನಿಮ್ಮ ವೈಫು ಪ್ರೆಗ್ನೆಂಟ್ ಆಗಂತ ಏನು ಲೇ ಮಲ್ಲಿ ನೋಡ್ಕೊಂಡು ಮಾತಾಡು ಎಲ್ಲ ಹಾಟ್ ಯಾರ್ಯಾರ ವೀಕ್ ಇತ್ತಾಗ ಅಲ್ಲೇ ಸಿಟ್ಟು ಹೋಗ್ತಾರ ಏನದು ಹೇಳ್ತಾ ಇರೋದು ಬಾಯಿ ತೊಳ್ಕೊಂಡು ಮಾತಾಡು ಅಯ್ಯೋ ಯವ್ವ ಲಕ್ಷ್ಮಕ್ಕ
ಈ ಟೈಮ್ನಾಗ ಬಿ ಪಿ ಮಾಡ್ಕೊಬೇಡ್ರಿ ಇವ ಜಾಸ್ತಿ ಕೋಪ ಮಾಡ್ಕೊಂಡ್ರೆ ಬಿ ಪಿ ಬರ್ತಂತ ಸುಳ್ಕಾಣಿಸಿದ್ರ ಮಟ ಈ ಹಳ್ಳಿ ಒಳಗರ ಯಾವುದು ಸಣ್ಣದು ದವಾಖಾನಿ ಇಲ್ಲ ನೀನು ಎಲ್ಲಿ ಕರ್ಕೊಂಡು ಹೋಗೋಣ ಸುಮ್ಮನೆ ಕುತ್ಕೋ ಬಿ ಪಿ ಗಿಪಿ ಮಾಡ್ಕೊಬೇಡ ನಾ ಹೋಗ್ಬಿಟ್ಟು ಎಲ್ಲರಿಗೂ ಸಿಸಿ ಹೇಳ್ಬಿಡ್ತೀನಿ ಲೇ ಮುಚ್ಕೋ ಮುಚ್ಕೋ ಬಾಯ್ನ ಅರ್ಥ ಮಾಡ್ಕೋ ನಾ ಹೇಳ್ತಾ ಇರೋದು ಕೇಳಿಸ್ಕೊಂಡಿಲ್ಲ ಇನ್ನೇನು ಕೇಳಿಸ್ಕೊಳ್ಳಿ ಅಯ್ಯೋ ಸೀನಣ್ಣ ನೀನಪ್ಪ ಹಿಂಗ ಪಕ್ಕ ಪಕ್ಕ ಬಾಯ್ ಬಿಡ್ಕೊಂಡು ನಿಂತಿದಿ ಈ ಸಿಹಿ ಸುದಿಕ್ಕೆ ಏನಾದರೂ ಉಡುಗೊರೆ ಕೊಡಂಗಿಲ್ಲನ ಸ್ವೀಟ್ ಕೊಡಂಗಿಲ್ಲನ ನೀ ಕೊಡಲಿಲ್ಲ ನೀನಾತು ನಾನು ಮನೆಗೆ ಹೋಗಿ ಮಾಡ್ಕೊಂಬರ್ತೀನಿ ಅದು ಈ ಹಳ್ಳಿ ಒಳಗೆ ಈ ವಯಸ್ಸಿನಲ್ಲಿ ನೀನು ಹೇಳ್ತೀನ ಈ ವಯಸ್ಸಿನಾಗ ಸಿಹಿ ಸುದ್ದಿ ಕೊಟ್ಟಿದ್ದು ಗೊತ್ತನ ಅದಕ್ಕೆ ಎಲ್ಲರಿಗೂ ಹೋಗಿ ಹೇಳ್ಬಿಟ್ಟು ಸಿಹಿ ಸುದ್ದಿ ಎಲ್ಲ ಉಂಡಿನ ಮಾಡ್ಕೊಂಡು ಹಂಚಿಬಿಟ್ಟು ನಿನಗೂ ತಂದು ಕೊಡ್ತೀನಿ ಆಯ್ತಾ ನಾ ಬರಲಾ ಮಲ್ಲಿ ಇರು ಒಂದು ಸೆಕೆಂಡ್ ಇರು ಸೈ ಒಂದು ಸೆಕೆಂಡ್ ಅಂತ ಅನ್ನಕತ್ತಿ ಏನು ಸಕ್ರೆ ಕೊಡ್ತೀನ ಸಕ್ರೆ ಯಾಕ ರವೆ ಉಂಡಿನ ಮಾಡ್ಕೊಂಬರ್ತೀನಿ ಹಾ ಬರಲಾ ಏ ನಿಲ್ಲೇ ಲೇ ಮಲ್ಲಿ ಅಯ್ಯೋ ಇರು ಲಕ್ಷ್ಮಕ್ಕ ಈ ಚಿಕ್ಕಮ್ಮರ ಹಂಗೇನಿಲ್ಲ ಬರ್ರಿ ಏ ಹೋಗೆ ರೀ ನಿಲ್ಲಿಸ್ಬೇಕಿನ ಅಕ್ಕರ ಅಯ್ಯೋ ದೇವ್ರೇ ಎಡವಟ್ಟಾಗೆ ಹೋಯ್ತಾ ಏನ್ಲೇದು ಈ ವಯಸ್ಸಿನಾಗ ನಿಂದು ಹಾ ನಾನೇನು ತಪ್ಪು ಮಾಡಿಲ್ಲ ಅದು ಏನದು ಹಾ ಹೆಂಗಾಯ್ತು ಅಂತೀನಿ ನಾನು ಹಾ ಒಂದು ಸ್ವಲ್ಪ ಮಾಚಿಗೆ ಮಾನ ಮರಿದಿಲ್ಮೇನೆ ಈ ವಯಸ್ಸಿನಾಗ ಅಯ್ಯೋ ಈ ಹಳ್ಳಿ ಒಳಗೆ ತಲೆ ಎತ್ತಿ ನಡಕ್ಕಾಗುತ್ತ ನನಗೆ ಹಾ ಆದರೂ ಅದು ಈ ವಯಸ್ಸಿನಲ್ಲಿ ಅದು ನಾನು ಈ ಲೆವೆಲ್ ಒಳಗೆ ನನಗೊಂದು ಪಾಪ ಆಗ್ತಾ ಇದೆಯಾ ಏ ರೀ ಅದಲ್ಲ ವಿಷಯ ನಿನ್ ಸೊಸಿ ಏನು ನಿನ್ನ ಸೊಸಿ ಬೇಜಾರು ಮಾಡ್ಕೊಂತಾಳ ಅಂತೀನ ಛೇ ಅಂತ ಹುಡುಗಿ ಎಲ್ಲದು ಅದು ಪಾಪು ಪುಟ್ಟಿ ಆಕಿ ನನ್ನ ಸೊಸಿಯ ನೀನಾರ ಬೇಜಾರು ಮಾಡ್ಕೊಳತ್ತೀರಮ್ಮ ತಪ್ಪು ತಿಳ್ಕೊಬೇಡವಾ ಈ ವಯಸ್ಸಿನಲ್ಲಿ ಸಾಮಾನ್ಯ ಬೇಜಾರು ಮಾಡ್ಕೋಬೇಡ ಆಯ್ತಾ ಅಯ್ಯೋ ಮಾವರ ಅದು ಹಂಗಲ್ರಿಪ್ಪ ಅವರು ತಪ್ಪು ತಿಳ್ಕೊಂಡ್ರ ಅದು ಹಾಗಾಗಿಲ್ಲ ಇದು ಏನಿದು ಆ ಆ ಕಳ್ಳಿ ನಿನಗೊಂಥರ ಅಸೂಯೆ ಬರ್ತಾ ಇದೇನು ಸಿಟ್ಟು ಬರ್ತಾ ಇದ್ದೇನು ಸಿಟ್ಟಿದ್ರೆ ಹೊರಗೆ ಹಾಕ್ಬಿಡಾವ ಅಯ್ಯೋ ನನ್ನ ಕರ್ಮ ಅದು ಮಾವರ ಅದು ಹಂಗಲ್ರಿಪ್ಪ ಅವ್ರು ತಪ್ಪು ತಿಳ್ಕೊಂಡಂಗ ನಿಮ್ಗೂ ತಪ್ಪು ಹೇಳಕತ್ತಾರ ಅವರು ಏನು ತಪ್ಪು ಹೇಳಕತ್ತಾರ ಸುಮ್ಮನಿರುವ ಸೊಸೆ ನಿನಗೊಂದು ಸ್ಮಾಲ್ ರಿಕ್ವೆಸ್ಟ್ ಆಯ್ತಾ ಏನ್ರಿ ಮಾವರ ಅದು ಯವ್ವ ಇಕ್ಕಿನ್ನ ನಿನ್ನ ಮಗಳ ಥರ ಅಂತ ಅಲ್ಲಲ್ಲ ಮಗಳು ಬೇಡ ತಾಯಿ ಥರ ನೋಡ್ಕೊಳವ ನಾನು ಹೋಗ್ಬಿಟ್ಟು ನಿಮಗೋಸ್ಕರ ಸ್ವೀಟ್ ತರ್ತೀನಿ ನಿಮಗೋಸ್ಕರ ಅಲ್ಲ ನನ್ನ ಹೆಂಡತಿಗೋಸ್ಕರ ಕಾಜು ಬರ್ಫಿ ತರ್ತೀನಿ ಇವಳಿಗೆ ಕಾಜು ಬರ್ಫಿ ಅಂದರೆ ತುಂಬ ಇಷ್ಟ ತರಲ್ಲ ಕಾಜು ಬರ್ಫಿ ತರಕ್ಕೆ ಹೋಗ್ತೀನಿ ನನ್ನ ಸೊಸಿನ ಅಲ್ಲಲ್ಲ ನಿನ್ನ ಮಗಳನ್ನ ಅಲ್ಲಲ್ಲ ನಿನ್ನ ತಾಯಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ವಾ ಬರಲ್ಲ ನಾನು ಈ ಟೈಮ್ನಾಗ ಸಿಟ್ಟು ಎಲ್ಲ ಮಾಡ್ಕೋಬಾರ್ದು ಕಣೇ ಬಿ ಪಿ ಹೈ ಆಗತ್ತೆ ಹಂಗೆ ಸ್ವೀಟ್ ತಿನ್ನಬಾರ್ದು ಶುಗರ್ ಹೈ ಆಗತ್ತೆ ಆಮೇಲೆ ಏನೋ ಪ್ರೆಗ್ನೆಂಟ್ ಇಂದಾಗ ಹಿಂಗೆಲ್ಲ ಸಿಟ್ಟು ಮಾಡ್ಕೊಂಡ್ರೆ ಕಾಲು ಕೈ ಎಲ್ಲ ಉಪ್ಕೊಂಡು ಮುಖನು ದಪ್ಪಗಾಗತ್ತಂತ ನೋಡು ಎಲ್ಲ ತುಂಬ ಸಮಸ್ಯೆ ಐತಿ ಸುಮ್ಮನೆ ನನಗಂಕರ ಖುಷಿ ತಡೆಯಾಕೆ ಆಗೋಲ್ತು ಹೆಂಗಾರ ಮಾಡಿ ಕಾಜು ಬರ್ಫಿ ತಂದು ಬಿಡ್ತೀನಿ ಹೌದು ಈ ಊರಲ್ಲಿ ಆ ಬರ್ಫಿ ಸಿಗಂಗಿಲ್ಲ ಎಲ್ಲಿ ಹೋಗ್ಲಿ ಆಗಲಿ ಹುಬ್ಬಳ್ಳಿ ಸಿಟಿಗೆ ಹೋಗಿ ಬರ್ತೀನಿ ಹುಬ್ಬಳ್ಳಿಗೆ ಹೋಗಿ ತೊಗೊಂಬರ್ತೀನಿ ಅಂದಂಗೆ ನಿನಗೆ ಹಳೆ ಹುಬ್ಬಳ್ಳಿ ಅಂತ ಸ್ವೀಟ್ ಇಷ್ಟನ ಏನ ಹೊಸ ಹುಬ್ಬಳ್ಳಿ ಅಂತ ಸ್ವೀಟ್ ಇಷ್ಟನ ಯಾವ ತರಲಿ ವಿಷ ಕುಡ್ದು ಸತ್ತ ಶಿವಾರ್ಪಣೆ ಮಸ್ತು ಅಂತ ಹೋಗೇ ಬಿಡ್ತೀನಿ ಅಲ್ಲಿ ತಗೋಬಿಡ್ತೀನಿ ಅಯ್ಯೋ ರೀ ಅರ್ಥ ಮಾಡ್ಕೊಡ್ರಿ ನಾ ಹೇಳೋದನ್ನ ಕೇಳಿಸ್ಕೊಡಿ ಸ್ವಲ್ಪ ಏನು ಹೇಳೋದನ್ನು ಕೇಳಿಸ್ಕೋಬೇಕು ಬಂಗಾರಿ ಹಾಗೆಲ್ಲ ಶಿಟ್ಟು ಮಾಡ್ಕೋಬಾರ್ದು ಅರ್ಥ ಆಯ್ತಾ ಶಿಟ್ಟ ಮಾಡ್ಕೋಬಾರ್ದಾ ಸರಿ ನಾನು ಬರಲ್ಲ ಹೋಗಿ ಸ್ವೀಟ್ ತೊಗೊಂಬರ್ತೀನಿ ಯವ್ವ ನನ್ನ ಸೊಸಿ ಅರ್ಥ ಆಯ್ತಾನ ಚಲೋ ನೋಡ್ಕೊಳವ ನಾನು ಹೋಗಿ ಸ್ವೀಟ್ ಅಂತ ಸೈಕ್ ಅಂತ ಬಂದ್ಬಿಡ್ತೀನಿ ಹುಬ್ಬಳ್ಳಿಗೆ ಹೋಗಕ್ಕೆ ಅಂತಂದ್ರೆ ಹೋಗಿ ಬರೋಕ್ಕಂದ್ರೆ ಒಂದೂವರೆ ಗಂಟೆ ಆಗುತ್ತೆ ಬರಲ್ಲ ಮಗಳ ಅಲ್ರಿ ಮಾವರ ಹೇಳೋದನ್ನ ಅರ್ಥ ಮಾಡ್ಕೊಂಡು ಆಮೇಲೆ ಮುಂದೆ ಹೋಗ್ರಿಪ್ಪ ರೀತಿ ಸಿಹಿ ಸುದ್ದಿ ಕೊಟ್ಟಾಳಂದ್ಮೇಲೆ ಮುಗಿದು ಹೋಯ್ತು ಬರಲ್ಲ
ಅಯ್ಯೋ ರೀ ನಿಂತ್ಕೊಳ್ರಿ. ಹ್ಮ್. ಇನ್ನು ಈ ಗಾಡಿ ನಿಲ್ಲೋದಿಲ್ಲ. ಅಯ್ಯೋ ಅತ್ತಿರ ಇದೇನಾದ್ರೂ ಎಡವಟ್ಟು. ಅಯ್ಯೋ ದೇವ್ರೆ, ಇವ್ರನ್ನ ಹೆಂಗ ಸಂಭಾಳಿಸ್ಬೋದ ಆಕೆ. ಅಯ್ಯೋ ಅಯ್ಯೋ ಆ ಮಲ್ಲಿ ಕಲ್ಲಿ ಗುಲ್ಲಿ ಇಂಥದ ಕೆಲಸ ಮಾಡಿದ ಎಲ್ಲರ ಮನೆಗೆ ಹೋಗಿ ಏನೇನು ಹೇಳ್ತಾಳೋ ಏನ. ಏನ್ ಮಾಡಿ ಏನ್ ಮಾಡೋದ್ರಿ ನೀವು ಬೇರೆ ಸಿಹಿ ಸುದ್ದಿ ಅಂದ್ಬಿಟ್ಟು ನಂದು ಹೇಳದ್ಬಿಟ್ಟು ನಿಮ್ದು ಹೇಳಾಕತ್ತೀರಿ. ಅಯ್ಯೋ ಅಯ್ಯೋ ಅಯ್ಯೋ, ನೀವ ಪ್ರೆಗ್ನೆಂಟ್ ಆಗಿರಂತಂದು ಎಲ್ಲರ ಮುಂದೆ ಗುಲ್ಲೋ ಗುಲ್ಲು ಗುಲ್ಲೋ ಗುಲ್ಲು. ಅದು ಬೇರೆ ಹಳ್ಳಿ ಒಳಗ ಒಬ್ರಿಗೆ ಹೇಳಿದ್ರೆ ಮುಗಿದೋತು ಊರು ತುಂಬ ಅದೇ ರಪಟ.